ಪ್ರೇಮ. ಒಂದು ಹೂವು ಅರಳಿ ಬಹಳ ಸುಂದರವಾಗಿ ಕಾಣ್ತಾ ಇರುತ್ತೆ. ಅದನ್ನು ದೇವರ ಮೇಲಿಡ್ತಾರೆ. ಆದರೆ ಆ ಹೂವು ಗಿಡದಲ್ಲಿದ್ದಾಗಲೂ ಹೇಗಿತ್ತೋ ದೇವರ ಮೇಲೆ ಇಟ್ಟಾಗಲೂ ಹಾಗೆಯೇ ಇತ್ತು. ಹಾಗೆ ಪ್ರಕೃತಿಯಲ್ಲಿ ಯಾವುದು ಎಲ್ಲಿದ್ದರೂ ಒಂದೇ ರೀತಿಯಾಗಿರುತ್ತೆ. ಅದನ್ನು ನಾವು ಕಲಿಯಬೇಕು. ಸ್ಥಾನಕ್ಕೆ ಪ್ರಾಧಾನ್ಯತೆ ಕೊಡಬಾರ್ದು. ಒಂದು ದೊಡ್ಡ ಮನೆ ಇತ್ತು. ಮನೆಯ ಯಜಮಾನನಿಗೆ 4 ಜನ ಮಕ್ಕಳು. ವಯಸ್ಸು 70 ವರ್ಷಗಳು. ಬಹಳ ಉತ್ತಮವಾದ ಜೀವನವನ್ನು ನಡೆಸ್ತಾ ಇರ್ತಾನೆ. ಹೀಗಿರುವಾಗ ಒಂದು ದಿವಸ ರಾತ್ರಿಯಲ್ಲಿ ಎಚ್ಚರವಾಗತ್ತೆ. ದೇವರ ಮನೆಯಲ್ಲಿ ಅದ್ಭುತವಾದಂತಹ ಬೆಳಕು ತುಂಬಿಕೊಂಡಿರುತ್ತೆ. ಹಾಗೆಯೇ ನೋಡ್ತಾ ಇದ್ದಂತೆ ಆ ಬೆಳಕಿನ ಮಧ್ಯದಿಂದ ಸ್ತ್ರೀ ರೂಪವೊಂದು ಹೊರಗಡೆ ಬಂತು. ಮುದುಕನಿಗೆ ಆಶ್ಚರ್ಯವಾಯಿತು. ಕ್ಷಣಕಾಲ ಹಾಗೇ ನೋಡ್ತಾ ಇರ್ತಾನೆ. ಮಾತು ನಿಂತು ಹೋಗ್ಬಿಡುತ್ತೆ. ತದೇಕ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಆಗ ಆ ಸ್ತ್ರೀ ಮೂರ್ತಿಯು ಮುದುಕನ ಬಳಿಗೆ ಬರ್ತಾಳೆ. ನಾನು ಭಾಗ್ಯಲಕ್ಷ್ಮಿ, ಇಲ್ಲಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಹಾಗಾದರೆ ನನ್ನನ್ನೇಕೆ ಎಬ್ಬಿಸಿದೆ ಅಂತ ಕೇಳ್ತಾನೆ ಮುದುಕ. ಒಂದು ಮಾತು ಹೇಳಿ ಹೋಗೋಣ ಅಂತ ಎಬ್ಬಿಸಿದೆ ಅಂತ ಹೇಳ್ತಾಳೆ. ಆಗ ಮುದುಕ ಕಾರಣ ಕೇಳ್ತಾನೆ, ಏನಾದರೂ ದೋಷವಾಯಿತೇ ಅಂತ. ಆಗ ಲಕ್ಷ್ಮಿ ಹೇಳ್ತಾಳೆ, ನಾನು ಬಹಳ ವರ್ಷಗಳಿಂದಲೂ ಇಲ್ಲಿಯೇ ಇದ್ದೇನೆ, ನನಗೆ ಸಾಕು ಅಂತ ಅನಿಸಿದೆ ಅಂತ ಹೇಳ್ತಾಳೆ. ಹೋಗುವ ಮೊದಲು ನಿನಗೆ ವರವೊಂದನ್ನು ಕೊಡ್ತೇನೆ, ನಿನಗೇನು ಬೇಕು ಅಂತ ಕೇಳ್ತಾಳೆ. ಮುದುಕ ಉತ್ತರಿಸಿದ, ನೀನು ಈ ದಿನ ಇಲ್ಲಿಯೇ ಇರು, ನಾನು ನನ್ನ 4 ಮಕ್ಕಳನ್ನು ಕೇಳಿ ಹೇಳ್ತೇನೆ ಅಂತ ಹೇಳ್ತಾನೆ. ಭಾಗ್ಯಲಕ್ಷ್ಮಿ ಮತ್ತೆ ದೇವರ ಮನೆಯೊಳಗೆ ಹೋಗ್ತಾಳೆ. ಮಾರನೇ ದಿವಸ ನಡೆದ ವಿಷಯವನ್ನು ತಿಳಿಸಿ ದೊಡ್ಡ ಮಗನನ್ನು ಏನು ವರ ಕೇಳಲಿ ಅಂತ ಹೇಳಿದಾಗ ಆತ ಸಾಕಷ್ಟು ದನಕನಕ ವಸ್ತುಗಳನ್ನು ಕೇಳಿ ಅಂತ ಹೇಳ್ತಾನೆ. ಎರಡನೆಯವನು ಅದೆಲ್ಲ ಕರಗಿ ಹೋಗುತ್ತೆ, ಭೂಮಿಯನ್ನು ಕೇಳೋಣ ಅಂತ ಹೇಳ್ತಾನೆ. ಮೂರನೆಯವನು ಇವೆಲ್ಲ ಅಲ್ಲ, ಅಧಿಕಾರ ಇರಬೇಕು ಅಂತ ಹೇಳ್ತಾನೆ. ಆಗ ನಾಲ್ಕನೆಯವನು ನನ್ನ ಹೆಂಡತಿ ಬಲು ಜಾಣೆ, ಬುದ್ಧಿವಂತೆ, ಅವಳನ್ನು ಕೇಳೋಣ ಅಂತಂದಾಗ ಅವಳು ಹೇಳ್ತಾಳೆ, ನಾವು ಈಗ ಇರುವಂತೆ ಪ್ರೇಮದಿಂದ ಎಲ್ಲರೂ ಬಹಳ ಕಾಲ ಇರಬೇಕು ಅಂತ ಕೇಳೋಣ ಅಂತ ಹೇಳ್ತಾಳೆ. ಮಾರನೆಯ ದಿನ ಮುದುಕ ಭಾಗ್ಯಲಕ್ಷ್ಮಿಯನ್ನು ಅದನ್ನೇ ಕೇಳ್ತಾನೆ. ಆಗ ಭಾಗ್ಯಲಕ್ಷ್ಮಿಯು ಮತ್ತೆ ದೇವರ ಕೋಣೆಯೊಳಗೆ ಹೊರಟೋಗ್ತಾಳೆ. ಏಕೆ ಅಂತ ಕೇಳ್ತಾನೆ ಮುದುಕ. ಆಗ ಭಾಗ್ಯಲಕ್ಷ್ಮಿ ಹೇಳ್ತಾಳೆ, ಎಲ್ಲಿ ಪ್ರೇಮವಿರುವುದು ಅಲ್ಲಿ ನಾನಿರ್ತೇನೆ ಅಂತ ಹೇಳ್ತಾಳೆ. ಆದ್ದರಿಂದ ಹಣ, ಭೂಮಿ, ಅಧಿಕಾರ ಇದಾವುದೂ ಪ್ರೇಮವಿಲ್ಲದಿದ್ದರೆ ಇರುವುದಿಲ್ಲ ಅಂಥೇಳಿ ತಿಳ್ಕೊಳ್ತಾರೆ.